ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆತ್ಮವಿಶ್ವಾಸ, ಧೈರ್ಯ ಎಲ್ಲ ಎಲ್ಲಿ ಹೋಯ್ತು? ನಿನ್ನೆ ಅವರೆಲ್ಲ ಊರಲ್ಲಿ ಆಡಿದ ಮಾತುಗಳು, ಇವರೆಲ್ಲ ಆಡಿದ ಮಾತುಗಳು ಇನ್ ಮುಂದೆ ಜೀವನದಲ್ಲಿ ಆಗಾಗ ಕೇಳ್ಬೇಕಾಗತ್ತೆ. ಅದಕ್ಕೋಸ್ಕರ ಕುಸ್ತು ಕೂತ್ಕೊಂಡ್ಬಿಡ್ಬೇಡ. ನಿನ್ನ ವಿರೋಧಿಸಿದವರು, ನಿನ್ನ ಸೋಲಿಸಿದವರು ಎದುರುಗಡೆ ಬಂದಾಗ ಅವ್ರನ್ನ ನೋಡಿ ಬಚ್ಚಿಟ್ಕೋಬೇಡ. ಅವ್ರ ಮುಖ ನೋಡಿ ನೇರ ನೇರ ಮಾತಾಡು. ಯಾಕೆ ಅಂದ್ರೆ ನೀನ್ ತಪ್ಪು ಮಾಡಿಲ್ಲ ಮೈನಾ. ನಿನ್ನೆ ನಡೆದಿರೋದು ನಿನ್ ಜೀವನದಲ್ಲಿ ಒಂದು ಆಘಾತ ಅಷ್ಟೇ. ಅದಕ್ಕೆ ಯಾವ ರೀತಿಯಲ್ಲೂ ನಿನ್ ಕಾರಣ ಅಲ್ಲ. ನಿನ್ನೊಳಗಡೆ ಇರೋ ದುಃಖ, ಸಂಕಟ ಎಲ್ಲ ನಿನ್ ಬಗ್ಗೆ ತಿಳಿದೇ ಇರೋರ್ಗೆ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ. ಎಲ್ರತ್ರನೂ ನೀನು ಧೈರ್ಯ, ಅನುಕಂಪ ತೋರಿಸ್ಬೇಕು ಅನ್ನೋ ನಿರೀಕ್ಷೆ ಮಾತ್ರ ಮಾಡ್ಬೇಡ. ಅದ್ರ ಅವಶ್ಯಕತೆನೂ ನಿನ್ಗಿಲ್ಲ ಮೈನಾ. ನಿನ್ನನ್ನು ಅರ್ಥ ಮಾಡ್ಕೊಂಡಿರೋ ನಾವು ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀವಿ. ನಿನ್ನ ನಂಬಿಕೆನೂ ಬಲನೂ ಎಲ್ಲ ಸತ್ತೋಯ್ತು ಅಂತ ನಿನ್ ಶತ್ರುಗಳು ಅನ್ಕೊಂಡಿದ್ದಾರೆ. ಅವರ ಅಭಿಪ್ರಾಯ ಸುಳ್ಳು ಅನ್ನೋದನ್ನ ನೀನ್ ಸಾಬೀತ್ಪಡಿಸ್ಬೇಕು. ಇದು ನಿನ್ ಜೀವನದಲ್ಲಿ ಬಂದಿರೋದು ಹೊಸ ಪ್ರಯಾಣ. ದಾರಿ ಹೊಸದಾಗಿದೆ ಅಂತ ಹೆದರ್ಕೊಂಡು ಕೂತ್ಕೊಂಡ್ರೆ ನೀನು ಗುರಿ ತಲುಪಬೇಕಾಗಿರೋ ಜಾಗಕ್ಕೆ ಸೇರಕ್ಕಾಗಲ್ಲ. ನೀನೀಗ ಹೊರಡ್ಬೇಕಾಗಿರೋದು ಹಕ್ಕಿ ತರ ಹಾರಾಡೋಕಲ್ಲ, ಸಿಂಹದ ತರ ಹೋರಾಡಕ್ಕೆ. ಈ ಹೋರಾಟದಲ್ಲಿ ನಿನಗಾಗೋ ಕಷ್ಟ, ಅವಮಾನ ಯಾವುದನ್ನು ತಲೆಗೆ ಹಾಕೋಬಾರದು. ಗೆಲುವನ್ ಮಾತ್ರ ಮನ್ಸಲ್ಲಿಟ್ಕೊಂಡು ಮುಂದೆ ಹೋಗು ಮೈನಾ. ಹೆದ್ರಬೇಡ. ನಿನಗೆ ನಾವೆಲ್ಲ ಹತ್ತಕ್ಕೆ ಏಣಿಯಾಗಿ, ಈಜಕ್ಕೆ ದೋಣಿಯಾಗಿ ನಾವೆಲ್ಲರೂ ನಿನ್ ಜೊತೆ ಇರ್ತೀವಿ. ನೀನ್ ಗೆದ್ದೆ ಗೆಲ್ತೀಯ. ಆ ಗೆಲುವು ನಿನ್ಗೆ ಅನ್ಯಾಯ ಮಾಡ್ದವ್ರಿಗಲ್ಲ ಮೈನಾ, ಅಂತ 1000 ಜನಕ್ಕೆ ಪಾಠ ಆಗ್ಬೇಕು. ಅನ್ಯಾಯ ಆಗೋಯ್ತು ಅಂತ ಹತ್ಕೊಂಡು ಕುರಿ ತರ ಹೆದ್ರುಕೊಂಡು ಮೂಲೆಯಲ್ಲಿರ್ಬೇಡ. ಯಾಕೆ ಅಂದ್ರೆ ಬಲಿಪೀಠದಲ್ಲಿ ಕುರಿನ ಮಾತ್ರ ಬಲಿ ಕೊಡ್ತಾರೆ, ಬೇಟೆ ಆಡೋ ಸಿಂಹನಲ್ಲ. ನೀನು ಸಿಂಹಿಣಿಯಾಗಿ ಬದಲಾಗ್ಬೇಕು ಮೈನಾ. ನಿನ್ನ ಹಾವ, ಭಾವ, ನಡೆ, ನುಡಿ ಎಲ್ಲ ಬದಲಾಗ್ಬೇಕು. ನೀನು ಬದಲಾಗ್ಲೇಬೇಕು ಮೈನಾ. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ, ನಡೆ ಮುಂದೆ. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ, ನಡೆ ಮುಂದೆ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ. ನೀ ಬಿದ್ದರೂನು ಪಡಬೇಡ ಕೋಪ. ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣ ನಾಮ. ವಾನರ ಸೈನ್ಯ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ. ಇನ್ಮೇಲೆ ನೀನು ಮೈಲಾರ್ ಕೋಟೆಯಿಂದ ಬಂದ ಅಮಾಯಕ ಹುಡುಗಿ ಅಲ್ಲ ಮೈನಾ. ನಿನ್ನ ಈ ಸ್ಥಿತಿಗೆ ತಂದ ಅಯೋಗ್ಯನ ಕಂಡಿಡ್ದು ಬೇಟೆ ಆಡಿ ಹೊರಗಿನ ಪ್ರಪಂಚಕ್ಕೆ ನೀನ್ ಯಾರು ಅಂತ ತೋರ್ಸಕ್ಕೆ ಹೊರಟಿರೋ ಸಿಂಹಿಣಿ. ಇದುವರೆಗೂ ನಿನ್ ಜೀವನದಲ್ಲಿ ಬಂದ ಸಮಸ್ಯೆಗಳನ್ನ ತಗ್ಗಿ ಬಗ್ಗಿ ಎದುರಿಸ್ಕೊಂಡೇ ಬಂದಿದ್ಯಾ. ಆದ್ರೆ ಇನ್ನು ನಿನ್ ಮುಂದೆ ಬರೋ ಅಡೆತಡೆಗಳನ್ನ ಒದ್ದು ಮುನ್ನುಗ್ಗಿ ಹೋಗ್ತಾ ಇರ್ಬೇಕು. ಯಾಕೆ ಅಂದ್ರೆ ನಿನ್ನ ಎದುರುಗಡೆ ಬರ್ತಾ ಇರೋ ಶತ್ರುಗಳು ಸುನಾಮಿ ತರ ಬರ್ತಾ ಇರ್ತಾರೆ. ಯಾವ ಹೊಡೆತಕ್ಕೂ ಜಗ್ದೆ ಕಲ್ಲು ಬಂಡೆ ತರ ನಿಲ್ಲಬೇಕು. ನಿನ್ನ ಮೈ ಮನಸ್ಸು ಎರಡರಲ್ಲೂ ಬಲ ಇರಬೇಕು ಮೈನಾ. ಗೆಲ್ಬೇಕು ನೀನು.
ಮೈನಾ, ನಿನ್ನನ್ನ ನೋಡ್ತಾ ಇದ್ರೆ ಈಗ ಹುಟ್ಟು ಬಂದಿರೋ ವೀರ ವನಿತೆ ತರ ಕಾಣಿಸ್ತಾ ಇದ್ಯಾ. ಇದು ನಿನಗೆ ಮರು ಜನ್ಮ ಅಂತಾನೆ ಅನ್ಕೋ. ನಮ್ ಕುಟುಂಬಕ್ಕೋಸ್ಕರ ದುಡ್ದು ದಣಿವಾಗಿದ್ದೆಲ್ಲ ಸಾಕು. ಇನ್ನು ಮೇಲಿಂದ ನಿನಗೋಸ್ಕರ ನೀನು ಧ್ವನಿ ಎತ್ತಬೇಕು. ನಿನಗಾಗಿರೋ ಅನ್ಯಾಯಕ್ಕೋಸ್ಕರ ನೀನು ಹೋರಾಡ್ಬೇಕು. ನಮ್ಮವರು, ನಮ್ಮೂರಿನವರು ನಿನ್ನ ಮುಖಕ್ಕೆ ಬಳ್ದಿರೋ ಮಸಿನ ಅಳಿಸಿ ಇನ್ನು ನೀನು ಕಳಂಕ ಇಲ್ದೇ ಇರೋಳು ಅಂತ ಎಲ್ರ ಮುಂದೆ ಸಾಬೀತ್ ಮಾಡ್ಬೇಕು. ಅಪ್ಪಯ್ಯ ಅವ್ವ, ನಿನ್ನ ಮೇಲಿಟ್ಟಿರೋ ನಂಬಿಕೆನ ನೀನು ಉಳಿಸ್ಕೋಬೇಕು. ನಮ್ ಕುಟುಂಬದ ಮರ್ಯಾದೆಗೋಸ್ಕರ ನೀನು ಹೋರಾಡ್ಲೇಬೇಕು ಮೈನಾ. ಧೈರ್ಯವಾಗಿ ಮುಂದೆ ಹೋಗು. ಯಾವುದೇ ಕಾರಣಕ್ಕೂ ಮುಂದಿಟ್ಟಿರೋ ಹೆಜ್ಜೆನ ಹಿಂದೆ ಇಡಬೇಡ. ಅದು ನಿನ್ನನ್ನ ಅಲ್ಲೇ ಕುಗ್ಗಿಸ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಕುಗ್ಬೇಡ ಮೈನಾ. ನಿನ್ ಹಿಂದೆ ನಾವ್ ಎಲ್ರೂ ಇದೀವಿ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ. ನೀ ಬಿದ್ದರೂನು